ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ತಜ್ಞ ಫಣೀಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರ ವಿಡಿಯೋ ಫುಟೇಜ್ಗಳನ್ನ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು, ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು. ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞ ಫಣೀಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಲ್ಯಾಬ್ನಿಂದ ಎಲ್ಲ ರೀತಿಯಲ್ಲಿ ಪರೀಕ್ಷೆ ಮಾಡಲಾಗಿದೆ. 46 ನಮಗೆ ಸಿಕ್ಕಿರುವಂತಹ ವಿಡಿಯೋ ಫುಟೇಜ್ಗಳನ್ನು ನಾವು ಪರೀಕ್ಷೆ ಮಾಡಿದ್ದೀವಿ. ಘೋಷಣೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಲಾಗಿದೆ. ಖಾಸಗಿ ವಾಹಿನಿಯ ಆಡಿಯೋ ಕ್ಲಿಪ್ಪಿಂಗ್ ಅನ್ನು ಬಳಸಿಕೊಂಡು ಒಂದು ವರದಿಯನ್ನು ನಾವು ಕೊಟ್ಟಿದ್ದೀವಿ. ಸರ್ಕಾರ ಈ ವರದಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ರೆ ನಾವು ಉತ್ತರವನ್ನು ಕೊಡ್ತೀವಿ ಅಂತ ಎಫ್ಎಸ್ಎಲ್ ತಜ್ಞ ಫಣೀಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. report in the conclusion ಪ್ರಕಾರ yes, there is a high probability that ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರುವಂಥ ಪ್ರಾಬಬಿಲಿಟಿ ಇದೆ ಅನ್ನೋ ವಿಚಾರ ಎಸ್ಟಾಬ್ಲಿಷ್ ಮಾಡಿದ್ದೀನಿ. ದೇರ್ ಇಸ್ ನೋ ಡೌಟ್ ಇನ್ ದಟ್. ಆದರೆ ಮೊದಲನೇ ಬಾರಿ ಏನವರು ಕೂಗಲಾಗಿದೆ ಅಂದರೆ 7ನೇ ಸೆಕೆಂಡಿನ ಹಂತದಲ್ಲಿ ನಾಜಿರ್ ಸಾಬ್ ಅಂತ ಏನು ಹೇಳಲಾಗಿದೆ, ಅದು ನಾಜಿರ್ ಸಾಬ್ ಅಂತಲೇ ಹೇಳಿದ್ದಾರೆ ಮೊದಲನೇ ಸಲ. 2ನೇ ಸಲ ಮಾತ್ರ ಅದು ಪಾಕಿಸ್ತಾನ್ ಅಂತ ಹೇಳೋ ಚಾನ್ಸಸ್ ಇದೆ ಅಂತ ರಿಪೋರ್ಟ್ ಕೊಟ್ಟಿರೋದು. ಬಟ್ ಇದುವರ ತನಕ ಮೊದಲನೇ ಹಂತದಲ್ಲಿ ಏನೋ ರಿಪೋರ್ಟ್ ಆಗಿದೆ ಹೇಳಿದೆ ನಾನು, ಅಂದರೆ ಮೊದಲನೇ ಸಲ ನಾಜಿರ್ ಸಾಬ್ ಹೇಳಿದ್ದಾರೆ ಅಥವಾ ಹೇಳಿರ್ಬೋದು ಅಂತ ಏನೋ ಅಸೆಸ್ಮೆಂಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ಎಲ್ಲೂ ನಾನು ಇದುವರ ತನಕ ನೋಡಲಿಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ರಿಪೋರ್ಟಿನ ಒಂದು ಕ್ಲಾರಿಫಿಕೇಷನ್ಗೋಸ್ಕರ ಅಂತ ನಾನು ಇವತ್ತು ಈ ಒಂದು ಡಿಸ್ಕಷನ್ ಇಟ್ಕೊಂಡಿದ್ದೀನಿ ನಾನು. ಬಟ್ ಅದರ್ವೈಸ್ ಫಸ್ಟಲ್ಲಿ ಏನು ಹೇಳಿದ್ದಾರೆ ದಟ್ ಈಸ್ ನಾಜಿರ್ ಸಾಬ್ ಜಿಂದಾಬಾದ್. ಸೆಕೆಂಡ್ ಟೈಮ್ ಏನು ಹೇಳಿದ್ದಾರೆ ದಟ್ ಈಸ್ ಹೈಲಿ ಲೈಕ್ಲಿ ಟು ಬಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕನ್ಕ್ಲೂಡ್ ಮಾಡಿದ್ವಿ. ಬಟ್ ನಾವು ಹೇಗೆ ಅದು ಬೇಗ ಮಾಡಿದ್ದೀವಿ ಅಂತ ಕೇಳಿದ್ರೆ ನೆಟ್ 40-45 ಮ್ಯಾನ್ ಅವರ್ಸ್ ನಾವು ಕೂಡ ಇನ್ವೆಸ್ಟ್ ಮಾಡಿದ್ದೀವಿ. ಅದು ಒಂದಾಗುತ್ತಲೂ 1 ಅವರ್ ಇನ್ವೆಸ್ಟ್ ಮಾಡ್ತೀವ ಅಥವಾ ಬೇರೆ ಬೇರೆ ರಿಸೋರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಪ್ಯಾರಲಾಗಿ ಇನ್ವೆಸ್ಟ್ ಮಾಡ್ತೀವ. ದಟ್ ಈಸ್ ಆಪರೇಷನಲ್ ಡಿಸಿಷನ್ ವಿಚ್ ಐ ಹ್ಯಾಡ್ ಟು ಬಿ ಟೇಕಿಂಗ್ ಫ್ರಮ್ ಮೈ ಆರ್ಗನೈಸೇಷನ್. ಬಟ್ ನೆಟ್ ಒಂದು 40-45 ಅವರ್ಸ್ ತನಕ ಈ ಕೇಸಲ್ಲಿ ನಾವು ಕೂಡ ಟೈಮ್ ಇನ್ವೆಸ್ಟ್ ಮಾಡಿದ್ದೀವಿ. ಸರ್ ನಾವು ಕೊಡಲೇಬೇಕಿದೆ, ನಾವು ರೆಡಿ ಇದ್ದೀವಿ, ಅದು ಪ್ರಶ್ನೆ ಬರೋದಿಲ್ಲ. ಬಿಕಾಸ್ ಆ್ಯಸ್ ಫೋರೆನ್ಸಿಕ್ ಎಕ್ಸ್ಪರ್ಟ್ ಇಲ್ಲ ಯಾವುದೇ ರಿಪೋರ್ಟ್ನ ನಾವು ಪ್ರೊಡ್ಯೂಸ್ ಅಥವಾ ಸಬ್ಮಿಟ್ ಮಾಡಿದಾಗ ಕೂಡ ನಾನು ವಿ ಆರ್ ಆಬ್ಲಿಗೇಟೆಡ್ to justify and clarify about our report. Anybody who summons us, okay, we are answerable, which I am prepared for it. ನನ್ನ ಒಂದು